ನಾನು ಟ್ರೇಡರ್ಸ್ ಸಂಸ್ಥೆಯಲ್ಲಿ 16 ವರ್ಷದಿಂದ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಸೈಕಾಲಜಿಸ್ಟು ಮತ್ತು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ ನಮ್ಮಲ್ಲಿ. ನಾವು ಎಲ್ಲ ಥರದ ಮಾನಸಿಕ ಮೆಂಟಲ್ ಹೆಲ್ತನ್ನು ಟೇಕ್ ಕೇರನ್ನು ಮಾಡ್ತಾಯಿದ್ವಿ. ಪ್ಲಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ ನಮ್ಮಲ್ಲಿ ಇದೆ. ಸೊ ನಾವು ರಿಹ್ಯಾಬಿಲಿಟೇಷನ್ ಜೊತೆಯಲ್ಲಿ OPD ಕೌನ್ಸಿಲಿಂಗ್ಸ್, ಆನ್ಲೈನ್ ಮತ್ತು ಆಫ್ಲೈನ್ ಕೌನ್ಸಿಲಿಂಗ್ಸನ್ನು ಮಾಡ್ತಾಯಿದ್ವಿ. ನಮ್ಮ ಕರ್ನಾಟಕದಲ್ಲಿ ನಾನು ನೋಡ್ತೀನಿ 7 ಲಕ್ಷ ಜನ ಇದ್ದಾರೆ. ಆ 7 ಲಕ್ಷ ಜನದಲ್ಲಿ ಬೆಂಗಳೂರಲ್ಲಿ 2 ಕೋಟಿ ಜನದಲ್ಲಿ, ಒಂದು 7 ಕೋಟಿ ಕರ್ನಾಟಕ ಜನದಲ್ಲಿ ಎಷ್ಟೋ ಜನ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ನಾವು ಎಲ್ಲೇ ಹೋದ್ರೂ ಹೊರಗಡೆ ಇದ್ರ ಬಗ್ಗೆ ಮಾತಾಡಿದಾಗ ಅವರಿಗೆ ಇಲ್ಲ, ನಾನು ಬಂದರೆ ನಮ್ಮ ಮನೆಯವ್ರಿಗೆಲ್ಲರೂ ಗೊತ್ತಾಗುತ್ತೆ, ಸಮಾಜಕ್ಕೆ ಗೊತ್ತಾಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ನನ್ನ ಮಾನಸಿಕ ಖಿನ್ನತೆ ಇದೆಯಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಟ್ರೇಡರ್ಸ್ ಸಂಸ್ಥೆ ಎಲ್ಲ ಥರದ ವಿಷಯಗಳನ್ನು ನಾವು ತರ್ತಾ ಇದ್ದೀವಿ. ಸೊ ಸರ್ಕಾರದ ಗಮನಕ್ಕೂ ನಾವು ತರ್ತಾ ಇದ್ದೀವಿ. ಮತ್ತು ಮಹಿಳೆಯರಿಗೆ ಫ್ರೀಯಾಗಿ ನಾವು 3 months ಕೌನ್ಸಿಲಿಂಗ್ ಸೈಕಾಲಜಿಯನ್ನು ನಾವು ಫ್ರೀಯಾಗಿ ಕೊಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ. ಸೊ ಈಗ ನಮ್ಮ ಫಾದರ್ ಶಿಂಟೋ ಮ್ಯಾಥ್ಯೂರ್ ನೇತೃತ್ವದಲ್ಲಿ, ಟ್ರೇಡಾ ನೇತೃತ್ವದಲ್ಲಿ ಸೊ ಎಲ್ಲರಿಗೂ ಮಾನಸಿಕ ಆರೋಗ್ಯವನ್ನು ಕೊಡಬೇಕು. ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ ಯಾರ್ಯಾರಿಗಿದೆ ಅಂತ ಐಡೆಂಟಿಫೈ ಮಾಡ್ತಾಯಿದ್ವಿ. ದಯವಿಟ್ಟು ನೀವು ಸಹಕರಿಸಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಸೊ ನಮ್ಮದು ಒಳ್ಳೆ ಟೀಮ್ ಇದೆ ಟ್ರೇಡಾದು. ಸೊ ಟ್ರೇಡಾ ಜೊತೆಗೆ ನಮ್ಮ ಎಲ್ಲ ಸಿಸ್ಟರ್ಸು ಮತ್ತು ಫಾದರ್ಸ್ ಇದ್ದಾರೆ, ಮತ್ತು ಎಲ್ಲ ಎಜುಕೇಷನ್ ಸೊಸೈಟಿಯ ಎಲ್ಲರೂ ನಮ್ಮ ಜೊತೆಲಿ ಇರ್ತಾರೆ. ನಾವು ಖಂಡಿತವಾಗಿ ಇದರಿಂದ ನಾವು ಬೇರೆ ಹೇಗೆ ನಮ್ಮ ಶುಗರು, BP, ಬೇರೆ ಮಾನಸಿಕ ಕಾಯಿಲೆಗಳಿಗೆ ಸೊ ಔಷಧಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಬೇರೆ ಕಾಯಿಲೆಗಳಿಗೆ ಹೆಂಗೆ ಔಷಧಿನೇ ಇದೆ, ಕೌನ್ಸಿಲಿಂಗ್ಸ್ ಇದೆ, ಹೆಂಗೆ BP, ಶುಗರ್ಗೆ ಹೆಂಗೆ ಎಲ್ಲರೂ ಹೇಳ್ತಾರೋ, ಸೊ ನನ್ನಲ್ಲೂ ಮಾನಸಿಕವಾಗಿ ಅಥವಾ ಡಿಪ್ರೆಷನ್ ಇದೆ ಅಥವಾ ಆ್ಯಂಗ್ಸೈಟಿ ಇದೆ, ಮಾನಸಿಕ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡು ಬಂದಾಗ ನಾವು ಇದರಿಂದ ಹೊರಗಡೆ ಬರ್ಬೋದು. ಪ್ರತಿಯೊಬ್ಬರಲ್ಲೂ ಒಂದು ಬ್ರೈನ್ ಅಂತಿದೆ, ಒಂದು ಮನಸ್ಸಂತ ಇದೆ ಅಂತ ಬಂದಾಗ ಸೊ ನಮ್ಮಲ್ಲಿ ತುಂಬ ಗೊಂದಲಗಳೆಲ್ಲ ನಮ್ಮಲ್ಲಿ ಖಂಡಿತವಾಗಿರುತ್ತೆ. ಅದಕ್ಕೊಂದು ಸೊಲ್ಯೂಷನ್ನು ಸಿಗುತ್ತೆ. ಸೊ ಧನ್ಯವಾದಗಳು.